ಸರ್, ಈಗ ಈ ರಾಜನೀತಿ ಅನ್ನೋದು ಹೇಗಿತ್ತು ಸರ್ ಅಲ್ಲಿ? ಅಂದರೆ ಈ ಪೊಲಿಟಿಷಿಯನ್ಸ್ಗಳಿದ್ರೆ ಆಗಿನ ಕಾಲದಲ್ಲೂ ಇದ್ದಿರಲೇಬೇಕಲ್ಲ ಅಂತ ನನ್ನ ಇದು. ಸೊ ಭಾರತದ ಸಂಸ್ಕೃತಿನೇ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಳಹದಿ. ಆಯಾ ರಾಜ ವ್ಯವಸ್ಥೆಗೆ ತಕ್ಕಂಗೆ ಆವತ್ತಿನ ದಿವಸ ಅವತ್ತು ನೀತಿ ನಡೀತಾ ಇದ್ರು. ಸೀಮೆಗಳನ್ನು ಗುರುತಿಸಿ ಆ ಸೀಮೆಯಲ್ಲಿ ಒಂದು ನಿಶ್ಚಿತವಾದಂತಹ ಎಲ್ಲ ಪ್ರಜೆಗಳು ಒಪ್ಪಿಕೊಳ್ಳುವಂತಹ, ಎಲ್ಲ ಪ್ರಜೆಗಳು ಭಾಗಿಯಾಗಬಲ್ಲಂತಹ ಒಂದು ವ್ಯವಸ್ಥೆ ಮಾಡುವಂಥದ್ದು ವೇದದ ಕಾಲಕ್ಕೆ ಇತ್ತು. ರಾಜನಿಗೆ ಆಗಿನ ಕಾಲದಲ್ಲಿ ವೇದದಲ್ಲಿ ಧರ್ಮಪತಿ ಅಂತ ಕರೀತಾರೆ. ನಿಮಗೆ ಅಥರ್ವ ವೇದದಲ್ಲಿ, ಯಜುರ್ವೇದದಲ್ಲಿ ಈ ಸಭೆ, ಸದನ, ಸಮಿತಿ ಅನ್ನುವ ಶಬ್ದಗಳು ಬರ್ತಾರೆ. ಈ ಸಭಾ ಅಂತ ನಾನು ಹೇಳಿದ್ನಲ್ಲ, ಈ ಸಭೆಯ ಸದಸ್ಯರು ಹೇಗಿರಬೇಕು ಅನ್ನೋದು ಕೊಟ್ಟಿದೆ ವೇದ. ಭಾರತೀಯ ನಾಗರಿಕತೆ ಅನ್ನುವ ತೊಟ್ಟಿಲಲ್ಲೇ ಎಲ್ಲ ಸಂಸ್ಕೃತಿಗಳು ಬೆಳೆದಿದ್ದು ಅಂತ ಅರ್ನಾಲ್ಡ್ ಟೈನ್ಬಿ ಒಂದು ಮಾತು ಹೇಳಿದ್ದಾನೆ. ವೇದ ವಿಸ್ಮಯ ಕಾರ್ಯಕ್ರಮ ಹೊಸ ದಿಗಂತ ಡಿಜಿಟಲ್ ಚಾನಲಲ್ಲಿ ಬರ್ತಾ ಇದೆ. ನೀವೆಲ್ಲರೂ ನೋಡ್ತಾ ಇದ್ದೀರಾ. ಅದಕ್ಕೆ ಸಾಕಷ್ಟು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕೆಳಗಡೆ ಕಾಮೆಂಟ್ಗಳಲ್ಲಿ ತಿಳಿಸ್ತಾನೂ ಇದ್ದೀರಾ. ನಿಮ್ಮ ಹಲವಾರು ಪ್ರಶ್ನೆಗಳಿವೆ, ನನಗೂ ಹಾಗೆ ಸುಮಾರು ಪ್ರಶ್ನೆಗಳಿವೆ. ಅದನ್ನೆಲ್ಲ ಉತ್ತರಿಸೋದಕ್ಕೆ ಡಾಕ್ಟರ್ ರಾವಿ ಜಹಗೀರ್ದಾರ್ ಅವರು ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ರಾಜನೀತಿ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಡಾಕ್ಟರ್ ಆರ್ ಎಲ್ ಕಶ್ಯಪ್ ಅವರದ್ದು ವರ್ಕ್ ಎಂಜಾಯ್ಮೆಂಟ್ ಪ್ರೋಗ್ರೆಸ್ ಬಗ್ಗೆನೂ ಮಾತಾಡಿದ್ವಿ. ತುಂಬ ಒಳ್ಳೆ ಪುಸ್ತಕ ಅಂತಲೂ ಇತ್ತು, ಅದ್ರ ಬಗ್ಗೆ ಮಾತಾಡಿದ್ವಿ. ಸರ್, ಈಗ ಈ ರಾಜನೀತಿ ಅನ್ನೋದು ಹೇಗಿತ್ತು ಸರ್ ಅಲ್ಲಿ? ಅಂದರೆ ಈ ಪೊಲಿಟಿಷಿಯನ್ಸ್ಗಳಿದ್ರೆ ಆಗಿನ ಕಾಲದಲ್ಲೂ ಇದ್ದಿರಲೇಬೇಕಲ್ಲ ಅಂತ ನನ್ನ ಇದು. ಪೊಲಿಟಿಷಿಯನ್ ಅಂದರೆ ಬಿಳಿ ಟೋಪಿ ಹಾಕ್ಕೋಬೇಕು ಅಂತಲ್ಲ, ಶಕುನಿ ಮೊಮ್ಮಗಳು ಇರ್ತಾರಲ್ಲ ಅಂತ, ಆ ಥರದವ್ರು ಇದ್ರೆ, ಅಥವಾ ಪಾಲಿಟಿಕ್ಸ್ ಒಂದು ನಾರ್ಮಲ್ ಪೊಲಿಟಿಕಲ್ ಇದರಲ್ಲಿ ನಡೀತಾ, ಡೆಮೋಕ್ರಸಿ ಇತ್ತು ಆ ಟೈಮಲ್ಲಿ? 100%. ಸೊ ಭಾರತದ ಸಂಸ್ಕೃತಿನೇ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಳಹದಿ. ಮತ್ತು ಭಾರತೀಯ ಚಿಂತನೆ ಸಂಪೂರ್ಣವಾಗಿ ಪ್ರಜಾಬದ್ಧವಾಗಿರುವಂಥದ್ದು. ಅಂದರೆ ಸಾರ್ವಜನಿಕ, ಸಂಪೂರ್ಣ ಜನರ ಅಭಿಮತಕ್ಕೆ ಒಂದಾಗಿ ನಡೆಯುವಂತಹ ವ್ಯವಸ್ಥೆ ಇರಬೇಕು ಅಂತನ್ನೋದು ವೇದದ ರಾಜನೀತಿಯ ಒಂದು ಸೆಂಟ್ರಲ್ ಐಡಿಯಾ ಅಥವಾ ಕೇಂದ್ರ ವಿಚಾರಧಾರೆ ಅಂತ ನಾವು ಹೇಳಿದರೆ ತಪ್ಪಾಗೋಲ್ಲ. ಸೊ ವೇದದ ಕಾಲಕ್ಕೆ ನೀವು ಹೇಳಿದಾಗ ರಾಜನೀತಿ ಇತ್ತು, ರಾಜಕೀಯ ಇರಲಿಲ್ಲ. ಓಕೆ, ರಾಜನೀತಿ ಇತ್ತು ಮತ್ತು ನೀತಿನೇ ಅವತ್ತಿನ ರಾಜಕೀಯ ಆಗಿತ್ತು. ಅದೇ ಕಂಟ್ರೋಲ್ ಮಾಡಿ ನ್ಯಾಯ, ನೀತಿ ಇವೆರಡೂ ಭಾಳ ಬಲವಾದಂತಹ, ಭದ್ರವಾದಂತಹ ಪಿಲ್ಲರ್ ಮೇಲೆ ಅವತ್ತಿನ ರಾಜನ ಆಡಳಿತ. ನೀವು ಒಂದು ಇದನ್ನು ಕೇಳಿರ್ಬೋದು, ಐತರೇಯ ಬ್ರಾಹ್ಮಣದಲ್ಲಿ ಬರುವಂಥದ್ದು, ಸ್ವಸ್ತಿ ಸಾಮ್ರಾಜ್ಯಂ ಭೌಜ್ಯಂ ಸ್ವರಾಜ್ಯಂ ವೈರಾಜ್ಯಂ ಪಾರಮೇಷ್ಠ್ಯಂ ರಾಜ್ಯಂ ಮಹಾರಾಜ್ಯಂ ಅಧಿಪತ್ಯಮಯಂ ಸಮಂತ ಪರ್ಯಾಯಿ ಸ್ಯಾತ್ ಸಾರ್ವಭೌಮ ಅಂತ. ಇದು 8 ಬಗೆಯ ಪ್ರಜಾಪ್ರಭುತ್ವದ ದೃಷ್ಟಿಯಲ್ಲಿ ನಡೆಯುವಂತಹ ರಾಜಕೀಯ ವ್ಯವಸ್ಥೆಗಳು. ಸೊ ಈ ಆಗಿನ ಕಾಲ, ಇವತ್ತು ಹೇಗೆ ನಮ್ಮದು ಗಣರಾಜ್ಯ ಅಂತಿದೆ, ಅನೇಕ ರಾಜ್ಯಗಳು ಸೇರಿ ಒಂದು ರಾಷ್ಟ್ರ ಆಗಿದೆ. ಆ ರೀತಿಯ ಈ ಯುನೈಟೆಡ್ ಕಿಂಗ್ಡಮ್ ಅಂತ ನಾವೇನು ಹೇಳ್ತೀವಿ, ಅನೇಕ ರಾಷ್ಟ್ರಗಳು, ಅನೇಕ ಸೀಮಾ ವಲಯಗಳು ಸೇರಿ ಒಂದಿದಾಯಿತು. ಸೊ ಆಗಿನ ಕಾಲದಲ್ಲಿ ಇವತ್ತಿನ ದಿವಸ ನಾವು ಅಪ್ಪರ್ ಹೌಸ್, ಲೋಯರ್ ಹೌಸ್ ಅಂತ ಏನು ಹೇಳ್ತೀವಿ. ಅಪ್ಪರ್ ಹೌಸ್ ಅಂದರೆ ನಾರ್ಮಲಿ ಏನಂದರೆ ಜ್ಞಾನಿಗಳು, ಒಂದೊಂದು ಫೀಲ್ಡಿನಲ್ಲಿರುವಂಥ ಜ್ಞಾನಿಗಳು, ರಾಷ್ಟ್ರದ ಬಗ್ಗೆ ಕಾಳಜಿ ಇರುವಂಥವರು, ವಿದ್ವಾಂಸರು ಸೇರುವಂಥದ್ದು. ಸೊ ವಿದ್ವಾಂಸರು ಮತ್ತು ಇವರೆಲ್ಲ ಸೇರಿ ರಾಜನಿಗೆ ಸಲಹೆ ನೀಡುವಂತಹ ಸಿಸ್ಟಮ್ಮಲ್ಲಿ. ಆಮೇಲೆ ಆವತ್ತಿನ ಕಾಲಕ್ಕೆ ಪಾಳೆಗಾರರು ಅಂತ ಇರ್ತಿದ್ರು. ಒಂದು ಸೀಮಿತವಾದಂಥ ಗ್ರಾಮಗಳ ಒಂದು ಒಕ್ಕೂಟ. ಇವತ್ತಿಗೂ ಆ ಸಿಸ್ಟಮ್ ಇದೆ. ಒಂದು ಗ್ರಾಮ ಹೋಗ್ಬಿಟ್ಟು ಒಂದೇನೋ ಆಗುತ್ತೆ, ಆಮೇಲೆ ಹೋಬಳಿ ಆಗುತ್ತೆ, ಆಮೇಲೆ ತಾಲೂಕು ಆಗುತ್ತೆ, ಆಮೇಲೆ ಜಿಲ್ಲೆ ಆಗುತ್ತೆ, ವಿಭಾಗ ಆಗುತ್ತೆ. ಈ ರೀತಿಯಾದಂಥದ್ದು ಪಂಗಡಗಳಿಟ್ಟುಕೊಂಡು ಮಾಡುವಂಥದ್ದು. ಸೊ ಆ ಬ್ರಾಹ್ಮಣ ಕಾಲದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ, ಎಷ್ಟು ಬಗೆಯ ರಾಜ ವ್ಯವಸ್ಥೆಗಳಿತ್ತು ಅಂತ. ಆಯಾ ರಾಜ ವ್ಯವಸ್ಥೆಗೆ ತಕ್ಕಂಗೆ ಆವತ್ತಿನ ದಿವಸ ಅವತ್ತು ನೀತಿ ನಡೀತಾ ಇದ್ರು. ಅದರಲ್ಲಿ ಮುಂದೇನು ಹೇಳ್ತಾರೆ, ಸಾರ್ವಾಯುಷಃ ಆಂತಾತ್ ಆ ಪರಾರ್ಧಾತ್ ಪೃಥಿವ್ಯೈ ಸಮುದ್ರ ಪರ್ಯಂತಾಯ ಏಕರಾಗ್ ಇತಿ ಅಂತ. ಅಂದರೆ ಒಂದು ಸೀಮಾ ವಲಯದಕ್ಕೆ ಸಾಮಾನ್ಯವಾಗಿ ಒಂದೇನೋ ಒಂದು ಇರ್ತಿದ್ರು. ಇವತ್ತು ನೀವು ನೋಡಿರ್ಬೋದು, ಈಗ ಪ್ರತಿಯೊಂದು ರಾಜ್ಯ ಮುಗಿಯೋದು ಒಂದು ಯಾವುದೋ ನದಿ ಬರುತ್ತೆ. ನದಿಯ ಈ ಕಡೆ ಭಾಗದಿಂದ ಎಲ್ಲರೂ ಈ ಕರ್ನಾಟಕ ಮತ್ತು ಶೋಲಾಪುರ
ಐ ಮೀನ್ ಮಹಾರಾಷ್ಟ್ರ ಡಿವೈಡ್ ಆಗೋದು ಭೀಮಾ ನದಿ ಇದರಿಂದ. ಸೊ ಈ ಕಡೆ ಕರ್ನಾಟಕ ಆಂಧ್ರ ಡಿವೈಡ್ ಆಗಿ ಯಾವುದೋ ಒಂದು ನದಿ ಬರ್ತದೆ. ಸೊ ಹೀಗೆ ಸೀಮೆಗಳನ್ನು ಗುರುತಿಸಿ ಆ ಸೀಮೆಯಲ್ಲಿ ಒಂದು ನಿಶ್ಚಿತವಾದಂತಹ ಎಲ್ಲ ಪ್ರಜೆಗಳು ಒಪ್ಪಿಕೊಳ್ಳುವಂತಹ, ಎಲ್ಲ ಪ್ರಜೆಗಳು ಭಾಗಿಯಾಗಬಲ್ಲಂತಹ ಒಂದು ವ್ಯವಸ್ಥೆ ಮಾಡುವಂಥದ್ದು ವೇದದ ಕಾಲಕ್ಕೆ ಇತ್ತು. ಆಮೇಲೆ ಆಗಿನ ರಾಜನೀತಿ ಅಂತ ಹೇಳಿದ್ರೆ, ಇವತ್ತಿನ ದಿವಸ ರಾಜನೀತಿ ಎಲ್ಲ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಸೊ ವೇದದ ಕಾಲದ ಸಂವಿಧಾನ ಅಂತ ಹೇಳಿದರೆ, ನಾವು ಹಿಂದೆ ಅದ್ರ ಬಗ್ಗೆ ಚಿಂತನೆ ಸತ್ಯಂ, ಋತಂ, ಬೃಹತ್, ತಪಃ, ಯಜ್ಞ, ಬ್ರಹ್ಮ ಅಂತ ಈ 6 ಏನಿದ್ದಾವೆ, ಇದು ಪೃಥ್ವಿಯನ್ನು ಎತ್ತಿ ಹಿಡಿದಿದ್ದಾವೆ ಅಂತ. ಪೃಥ್ವೀಂ ಆಧಾರಯೇತ್, ಪೃಥ್ವೀಂ ಧಾರಯೇತ್ ಅಂತ ಹೇಳ್ತಾರೆ. ಅಂದರೆ ಹಾಗೆ ಈ ಸತ್ಯ, ಋತ ಮತ್ತು ಬೃಹತ್, ಈ ಕಡೆಗೆ ದೀಕ್ಷಾ, ತಪಃ, ಬ್ರಹ್ಮ, ಈ 6 ಇದನ್ನು ನೀವು ಏನೇ ಮಾಡಿದರೂ ಕೂಡ, ಏನೇ ಚಿಂತನೆ ಮಾಡಿದರೂ ಕೂಡ, ಏನೇ ವ್ಯವಹಾರ ಮಾಡಿದರೂ ಕೂಡ, ನಿಮ್ಮ ಚಿಂತನೆ, ನಿಮ್ಮ ಬಿಹೇವಿಯರ್, ವ್ಯವಹಾರ, ನಿಮ್ಮ ಟ್ರಾನ್ಸಾಕ್ಷನ್ ಇದೆಲ್ಲವೂ ಇದರ ಮೇಲೆ ಬೇಸಾಗಿರಬೇಕಾಗಿತ್ತು. ಮತ್ತು ನೀವು ಅವತ್ತು ಕೇಳಿರಬೇಕು, ಈ ಹಿಂದಿನ ಈ ವೇದ ಕಾಲದ ರಾಜರೆಲ್ಲ ಈ ಅನೇಕ ಯಜ್ಞಗಳನ್ನು ಮಾಡ್ತಾಯಿದ್ರು. ಏನೋ ರಾಜಸೂಯ ಯಾಗ ಅಂತ ಮಾಡ್ತಿದ್ರು, ವಾಜಪೇಯ ಯಾಗ ಅಂತ ಮಾಡ್ತಿದ್ರು. ಈ ಯಾಗಗಳು ಒಂದು ದೇವರ ಆರಾಧನೆ ಆದರೆ, ಅಥವಾ ವಿಶ್ವಶಕ್ತಿಗಳ ಜೊತೆಗೆ ಸಹಯೋಗ ಸಾಧಿಸುವುದಕ್ಕೆ ಒಂದು ದಾರಿ ಆದರೆ, ಇನ್ನೊಂದು ದಾರಿ ಆ ರಾಜನ ಅಚೀವ್ಮೆಂಟ್ಸನ್ನು ತೋರಿಸುವಂಥದ್ದಾಗಿತ್ತು. ಒಂದು ವಾಜಪೇಯ ಯಾಗ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಜ, ಅಥವಾ ರಾಜಸೂಯ ಯಾಗ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಜ ಅವನ ಸುತ್ತಮುತ್ತಲು ಅನೇಕ ದೇಶಗಳ ರಾಜರನ್ನು ನಾನು ಶೂರ ಇದ್ದೀನಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಮನವೊಲಿಸಬೇಕಾಗ್ತಿತ್ತು. ರಾಜನಿಗೆ ಆಗಿನ ಕಾಲದಲ್ಲಿ ವೇದದಲ್ಲಿ ಧರ್ಮಪತಿ ಅಂತ ಕರೀತಾರೆ. ಅಂದರೆ ಪ್ರೊಟೆಕ್ಟರ್ ಆಫ್ ಲಾ. ಈಸ್ ಧರ್ಮಪತಿ ಅಂತ ಹೇಳಿದರೆ ಈಸ್ ನಾಟ್ ಲಾರ್ಡ್ ಆಫ್ ದಿ ಧರ್ಮ, ಈಸ್ ಪ್ರೊಟೆಕ್ಟರ್ ಆಫ್ ದಿ ಲಾ. ಹೀಸ್ ಓನ್ಲಿ ಆ್ಯಂಡ್ ದ ಸೋಲ್ ಡ್ಯೂಟಿ ಈಸ್ ಟು ಪ್ರೊಟೆಕ್ಟ್ ದಿ ಲಾ ಹೇಳ್ಬೋದು. ಮತ್ತು ವೇದದಲ್ಲಿ ನಿಮಗೆ ಅಥರ್ವ ವೇದದಲ್ಲಿ, ಯಜುರ್ವೇದದಲ್ಲಿ ಈ ಸಭೆ, ಸದನ, ಸಮಿತಿ ಅನ್ನುವ ಶಬ್ದಗಳು ಬರ್ತವೆ. ಸಭೆ ಅಂತ ಹೇಳಿದರೆ ದೊಡ್ಡದು. ಸಭೆ ಅಂತ ಹೇಳಿದರೆ ವಿದ್ವಾಂಸರೆಲ್ಲರೂ ಸೇರಿಸಿ ಅವರ ರಾಷ್ಟ್ರಕ್ಕೆ, ಅವರ ರಾಜನಿಗೆ ಒಳ್ಳೆಯದಾಗುವಂಥದ್ದೇನಿದೆ ಅದನ್ನೆಲ್ಲ ಚಿಂತನೆ ಮಾಡುವಂಥದ್ದು ಸಭೆ ಆಗಿತ್ತು. ಅಂದರೆ ಇದು ಪೊಲಿಟಿಕಲ್ ಸಭೆ, ರಾಜ್ಯವನ್ನು ಆಡಳಿತವನ್ನು ಮಂಡಿಸುವಂಥದ್ದು. ಫಿಲಾಸಫರ್ಗಳ ಸಭೆ ಅಲ್ಲ, ಫಿಲಾಸಫರ್ ಸಭೆ ಅಲ್ಲ. ಸಭೆ ಅಂತ ಹೇಳಿದರೆ ಅದು ರಾಜನ ಸಭೆ. ರಾಜನ ಸಭೆ ಅಂದರೆ ಅವರು ಚಿಂತನೆ ಮಾಡಿ ರಾಜನಿಗೆ ಸಲಹೆ ಕೊಡ್ತಾ ಇದ್ರು, ಅದಕ್ಕೊಂದು ಸಭೆ ಇರ್ತಿತ್ತು. ಅದಕ್ಕಿಂತ ಚಿಕ್ಕದೇನು ಸದನ ಅಂತ. ಸದನ ಅಂದರೆ ಎ ಪ್ಲೇಸ್ ವೇರ್ ದಿ ಪೀಪಲ್ ಫ್ರಾಮ್ ವೇರಿಯಸ್ ಸೆಗ್ಮೆಂಟ್ಸ್ ಅಸೆಂಬಲ್ ಆ್ಯಂಡ್ ಡಿಸ್ಕಸ್ ದಿ ವೇರಿಯಸ್ ಆಸ್ಪೆಕ್ಟ್ಸ್ ಗವರ್ನಿಂಗ್ ಎ ನೇಷನ್ ಅಂತ. ಎ ನೇಷನ್ ಆರ್ ಎ ಪ್ರಾವಿನ್ಸ್ ಅಂತ. ಅಂದರೆ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು. ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಅಥವಾ ಪ್ರಗತಿಯನ್ನು ಚರ್ಚೆ ಮಾಡಿ ಅದರ ಅಭಿವೃದ್ಧಿಗೆ, ಅದರ ವಿಸ್ತಾರಕ್ಕೆ ಮತ್ತು ಅದರ ಅನುಸರಣೆಗೆ ಏನೇನು ಬೇಕೋ ಅದನ್ನೆಲ್ಲ ವಿಚಾರ ಮಾಡುವಂಥದ್ದು ಸದನ ಅಂತ ಕರೆಸ್ಕೊತಾರೆ. ಈ ಸದನದಿಂದ ಎಲ್ಲ ಸಭೆಗೆ ಇನ್ಫಾರ್ಮೇಷನ್ ಸಭೆಗೆ ಹೋಗ್ತಿತ್ತು. ಸಭೆ, ಸದನ, ಸಮಿತಿ. ಸಮಿತಿ ಅಂತ ಹೇಳಿದರೆ ರಾಜನೇ ಒಂದು ಕಮಿಟಿ ಮಾಡ್ತಾ ಇದ್ದ. ಒಂದು ಯಾವುದೋ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಬಂತು. ಇವತ್ತು ನಾವು ನೋಡ್ತೀವಿ, ಏನೋ ಮಾಡೋದಕ್ಕೆ ಒಂದು ಸಮಿತಿ ಮಾಡ್ತೀವಿ ಅಂತ. ಭಾರತದಲ್ಲಿ ಅಣುಸ್ಥಾವರ ನಿರ್ಮಾಣ ಮಾಡೋದಕ್ಕೆ ಒಂದು ಸಮಿತಿ ಮಾಡ್ತಾರೆ. ಅಂದರೆ ಎಕ್ಸ್ಪರ್ಟ್ಸ್ ಆಫ್ ದಟ್ ಫೀಲ್ಡ್ ಓನ್ಲಿ ಅಸೆಂಬಲ್ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್. ಒಂದು ಸಮಿತಿ ಮಾಡ್ತಾರೆ. ಈಗ ಭಾರತದಲ್ಲಿ GST ಮಾಡೋದಕ್ಕೆ ಒಂದು ಸಮಿತಿ ಮಾಡಿದರು. ಹಾಗೆ ಎಕ್ಸ್ಪರ್ಟ್ಸ್ ಇರುವಂಥದ್ದು ಸಮಿತಿ. ಹಾಗಾಗಿ ವೇದದಲ್ಲಿ ಸಭೆ, ಸದನ, ಸಮಿತಿ ಇವೆಲ್ಲ ಇದ್ದಿದ್ದರಿಂದ ಒಂದು ಅದ್ಭುತವಾದಂತಹ ಒಂದು ಇದು ಆ ರಾಜನೀತಿ ಅವಾಗಿತ್ತು ಅಂತಲೂ ನಾವು ಮನಗಾಣಬಹುದು. ಅಷ್ಟೇ ಅಲ್ಲ, ಈ ಸಭಾ ಅಂತ ನಾನು ಹೇಳಿದ್ನಲ್ಲ, ಈ ಸಭೆಯ ಸದಸ್ಯರು ಹೇಗಿರಬೇಕು ಅನ್ನೋದು ಕೊಟ್ಟಿದೆ ವೇದದಲ್ಲಿ. ಈ ಸಭೆಯ ಸದಸ್ಯರು ಹೇಗಿರಬೇಕು ಅಂತ ಅನ್ನೋದು ಅಥರ್ವ ವೇದದ 7ನೇ ಕಾಂಡದ 12ನೇ ಸೂಕ್ತದ 2ನೇ ಮಂತ್ರ ಹೇಳ್ತದೆ. ಏನು ಮಂತ್ರ ಹೇಳ್ತದೋ? ವಿದ್ಮತೆ ಸಭೆ ನಾಮ ನರಿಷ್ಠಾನಾಮ ವಾ ಅಸಿ ಏತೆ ಕೇಚ ಸಭಾಸದಃ ತೇಮೇ ಸಂತು ಸವಾಚಸಃ ಅಂತ. ಏನು ಹೇಳ್ತದೆ? ಓ ಸಭೆಯೇ,
ನಿನ್ನ ಹೆಸರು ತಿಳಿದಿದ್ದೇವೆ ಅಂತ. ಅಂದರೆ ಋಷಿ ನಿನ್ನ ಹೆಸರು ತಿಳಿದಿದ್ದೇವೆ ಅಂತ ಹೇಳಿದ್ರೆ ಅಂದರೆ ವ್ಯಾಪಕವಾಗಿ ಬಳಕೆಯಲ್ಲಿತ್ತು ಅಂತ. ಇಟ್ ವಾಸ್ ನೋನ್ ಟು ಎವ್ರಿಬಡಿ. ನರಿಷ್ಠಾನಾಮ ವಾ ಅಸಿ ಅಂದರೆ ನೀನು ಎಲ್ಲರಿಗೂ ಪ್ರಿಯನಾಗಿರುವೆ ಅಂತ. ಅಂದರೆ ದಿ ಹೋಲ್ ನೇಷನ್ ಹ್ಯಾಸ್ ಆಕ್ಸೆಪ್ಟೆಡ್ ಯು. ವಿ ಬಿಲೀವ್ ಇನ್ ದಿ ಜಸ್ಟಿಸ್ ದ್ಯಾಟ್ ಯು ಕ್ಯಾನ್ ಗಿವ್ ಅಂತ ಹೇಳಿದಂಗೆ ನೀನು ನ್ಯಾಯಯುತವಾಗಿ ನಡ್ಕೊಳ್ತೀಯ ಅಂತ ಜನರು ವಿಶ್ವಾಸ ವ್ಯಕ್ತಪಡಿಸಿದಾಗ ಏತೇ ಕೇಚ ಸಭಾಸದ ಸಭೆಯಲ್ಲಿ ಆಸೀನರಾದ ಎಲ್ಲ ಸದಸ್ಯರೇ ತೇಮೇ ಸಂತು ಸವಾಚಸ ನೀವು ಉತ್ಕೃಷ್ಟ ಶಬ್ದಗಳಿಂದ ಮಾತಾಡಲಿ ಅಂತ. ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಅಸೆಂಬ್ಲಿ. ನೀವು ಉತ್ಕೃಷ್ಟ ಶಬ್ದಗಳಿಂದ ಮಾತಾಡಲಿ ಅಂತ. ಈ ಉತ್ಕೃಷ್ಟ ಅನ್ನೋದ್ರಲ್ಲಿ ಎರಡಿದೆ. ಒಂದು, ನಿಮ್ಮ ಭಾಷೆಯ ಮೇಲೆ ಹಿಡಿತ ಇರಲಿ, ನೀವು ಲೋ ಲ್ಯಾಂಗ್ವೇಜ್ ನೀವು ಮಾತಾಡಬಾರ್ದು ಒಂದನೇದಾದರೆ. ಇನ್ನೊಂದು ಉತ್ಕೃಷ್ಟ ಅಂತ ಹೇಳಿದರೆ ಎಲ್ಲರಿಗೂ ಹಿತವನ್ನು ಬಯಸುವಂಥದ್ದು, ಎಲ್ಲರನ್ನೂ ಸಂಕಷ್ಟದಿಂದ ಮೇಲೆ ತರುವಂತಹ ವಿಚಾರವನ್ನು ನೀವು ಹೊಂದಿ. ಆಗಿನ ಕಾಲಕ್ಕೆ ಎಲ್ಲ ಮೆಜಾರಿಟಿ ಅಂತಿರಲಿಲ್ಲ. ಈಗ 100 ಜನ ಇದ್ದರೆ 51 ಜನ ಯಾರಿಗೆ ಓಟ್ ಹಾಕ್ತಾರೋ ಅವ್ನು ಗೆದ್ದಂಗೆ. ದಟ್ ಮೀನ್ಸ್ 49 ಪೀಪಲ್ ಆರ್ ಅಪೋಸಿಂಗ್, ಓನ್ಲಿ 1 ಎಕ್ಸ್ಟ್ರಾ ಪರ್ಸನ್ ಈಸ್ ಸಪೋರ್ಟಿಂಗ್ ಯು. ನೀವು ಆಡಳಿತ ನಡೆಸೋದಕ್ಕೆ ಯೋಗ್ಯರಾದ್ರಿ. ಮೆಜಾರಿಟಿ ಅವಾಗಿರಲಿಲ್ಲ, ಅವಾಗ ಸರ್ವಾನುಮತ ಇತ್ತು. ಸೊ ಅಂದರೆ ಒಬ್ಬೊಂದು ಸಭೆ ಅಥವಾ ಸಮಿತಿ ಅಥವಾ ಸದನಕ್ಕೆ ಒಬ್ಬ ಮುಖ್ಯಸ್ಥರಾಗಿರ್ತಾನೆ, ಅವನ ಜವಾಬ್ದಾರಿ ಆಗಿರ್ತಿತ್ತು ಎಲ್ಲರ ಮನವೊಲಿಸೋದಕ್ಕೆ. ಚರ್ಚೆ ಮಾಡಿ ಆಪ್ಷನ್ಸ್ ಇರ್ತವೆ. ನೀವು ಏನೇ ಒಂದು ವಿಷಯ ತೆಗೆದುಕೊಂಡ್ರು ಕೂಡ ಒಂದಷ್ಟು ಆಪ್ಷನ್ಸ್ ಇರ್ತವೆ. ABCD ಆಪ್ಷನ್ಸ್ ಇರ್ತವೆ. ಸೊ ಕೆಲವರು A ಓಕೆ ಅಂತ ಹೇಳ್ತಾರೆ, ಕೆಲವರು B ಓಕೆ ಅಂತ ಹೇಳ್ತಾರೆ, ಕೆಲವರು C ಓಕೆ ಅಂತ ಹೇಳ್ತಾರೆ. ಸೊ ಆ ABC ಅಂತ ಓಕೆ ಅಂತ ಹೇಳೋರ ನಡುವೆ ಇವರೆಲ್ಲರದು ತೆಗೆದುಕೊಂಡು ಒಂದೇನೋ ಮಾಡಬೇಕು. ಅದು ಅವನ ಬುದ್ಧಿವಂತಿಕೆ, ಚಾಣಾಕ್ಷತನ ಮತ್ತು ಅವನ ಲೀಡರ್ಶಿಪ್ಪು. ಸೊ ಅದಕ್ಕೆ ಸರ್ವಾನುಮತ ಆಗುವವರೆಗೂ ಚರ್ಚೆ ನಡೀತಾ ಇತ್ತು. ಸಭೆಯಲ್ಲಿ ಚರ್ಚೆ ನಡೀತಿತ್ತು. ಈಗ A ಅವರು B ಅವರಿಗೆ, B ಅವರಿಗೆ A ಅವರಿಗೆ ಕನ್ವಿನ್ಸ್ ಮಾಡಿ, ಸೊ ABC ಕೆಲವು ಸಾರಿ ಯಾವುದೋ A ಹೇಳಿದ್ರು ಅದು ಉತ್ಕೃಷ್ಟ ಇದೆ ಅಂದರೆ ಒಪ್ಕೋತಾ ಇದ್ರು. ಇನ್ನು ಕೆಲವರು ABC 3 ಜನರದ್ದು ಸೇರಿ ಒಂದಷ್ಟು ಐಡಿಯಾಸ್ ತರಬೇಕಾದ್ರೆ ಒಟ್ಟಾರೆ ಕಾನ್ಸೆಪ್ಟ್ ಏನು ಅಂತಂದರೆ ಸರ್ವಾನುಮತ ಇರಬೇಕಾಗಿತ್ತು ಅವಾಗ. ನೀವು ಬಹುಶಃ MS ಗೋಲ್ವಾಲ್ಕರ್ ಅವರು ಗುರೂಜಿ ಅಂತ ಹೇಳ್ತಾರೆ, ಅವ್ರದ್ದು ಬಂಚ್ ಆಫ್ ಥಾಟ್ಸ್ ಪುಸ್ತಕ ನೀವು ನೋಡಿದರೆ ಅದರಲ್ಲಿ ಹೇಳ್ತಾರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಒಂದು ವಿಚಾರ ಮೆಜಾರಿಟಿಯಲ್ಲಿರಬಾರ್ದು, ಸರ್ವಾನುಮತ ಇರಬೇಕು. ಅದಕ್ಕೆ ಅವರು ಕೆಲವು ಧರ್ಮ ಸಭೆಗಳನ್ನು, ವಿಶ್ವ ಹಿಂದೂ ಪರಿಷತ್ತು ಅದೆಲ್ಲ ಮಾಡಿದಾಗ ಧರ್ಮಾಚಾರ್ಯರನ್ನೆಲ್ಲ ಸೇರಿಸೋದು ಕೆಲಸ ಮಾಡಿದಾಗ ಅವ್ರು ಭಾಳ ಇನ್ಸಿಸ್ಟ್ ಮಾಡ್ತಿದ್ರು, ಏನಂದರೆ ಸರ್ವಾನುಮತ ಇರಬೇಕು ಅಂತ. ಒಬ್ಬರು ಒಂದು ಚಿಂತನೆ ಮಾಡಿ ಇನ್ನೊಬ್ಬರು ಇನ್ನೊಂದು ಚಿಂತನೆ ಮಾಡಿದರೆ ಇಬ್ಬರಿಗೂ ನಾಶ ಆಗುತ್ತೆ ಅನ್ನೋದು ಅನೇಕ ಉದಾಹರಣೆ ನಾವು ನೋಡಿದ್ದೀವಿ. ಪ್ರಾಯಶಃ ನೀವು ಈ ಗಂಡ ಭೇರುಂಡ ಪಕ್ಷಿಯ ಚಿತ್ರ ನೋಡಬೇಕು. ನಾವು ಯಾರೂ ನೋಡಿಲ್ಲ, ನಮ್ಮ ಸರ್ಕಾರದ ಲಾಂಛನದಲ್ಲಿ ಇದೆ ಗಂಡ ಭೇರುಂಡ ಪಕ್ಷಿ. ಅದರದ್ದೊಂದು ಕಥೆ ಹೇಳ್ತಾರೆ. ಒಂದು ಸರಿ ಯಾವುದೋ ಒಂದು ವಿಷದ ಹಣ್ಣಿರುವಂತಹ ಗಿಡದ ಮೇಲೆ ಹೋಗಿ ಕೂತ್ಕೊಳ್ತಂತೆ ಒಂದು ಗಂಡ ಭೇರುಂಡ ಪಕ್ಷಿ. ಸೊ ಈ ಒಂದು ಪಕ್ಷಿಗೆ ಅನ್ನಿಸ್ತದೆ, ಈ ಇನ್ನೊಂದು ಪಕ್ಷಿ ಮೆದುಳು ಬೇರೆ ಅಲ್ಲ, ಮುಖ ಬೇರೆ, 2 ಮೆದುಳು ಬೇರೆ. ಈ ಪಕ್ಷಿ ಕೆಲವು ಮೊನ್ನೆ ಎಲ್ಲೋ ಹೋಗ್ಬಿಟ್ಟು ನಾನೇನು ಬೇಡ ಅಂದೆ, ಅವತ್ತು ಮಾಡ್ತು, ನಾನು ಈ ಒಂದು ಹಣ್ಣು ತಿಂತೀನಿ ಅಂತ ಹೇಳಿದೆ. ಅದು ತಿನ್ನಬೇಡ, ವಿಷ, ಪ್ರಾಣನೇ ಹೋಗ್ಬಿಡ್ತದೆ, ಅದು ತಿನ್ನಬೇಡ ಅಂತ. ನಾನು ಮೊನ್ನೆ ಮತ್ತಲ್ಲಿ ಹೋದಾಗ ಅದನ್ನು ಬೇಡ ಅಂದೆ, ನೀನು ಮಾಡಿದೆ. ಅಲ್ಲಪ್ಪ, ಅದು ಮಾಡೋದ್ರಿಂದ ನಿನಗೇನಂತ ಲಾಸ್ ಆಗಿಲ್ಲ, ಆದರೆ ಇದು ತಿಂದರೆ ನೀನು ಸಾಯ್ತೀಯ, ನಾನು ಸಾಯ್ತೀನಿ. ಅದು ನನಗೆ ಗೊತ್ತಿಲ್ಲ, ಇವತ್ತು ನಾನು ನನ್ನ ಹಠ ಸಾಧಿಸಬೇಕು, ನಾನು ಈ ಹಣ್ಣು ತಿನ್ನಬೇಕು, ಐ ಡೋಂಟ್ ಕೇರ್ ಏನಾದರೂ ಅಂತ ಈ ಪಕ್ಷಿ ಇನ್ನೊಂದು ಮುಖ ತಿಂತಂತೆ. ಏನಾಯಿತು, ಇಡೀ ಪಕ್ಷಿನೇ ಸತ್ತೋಯ್ತು, ಆ ಮುಖನೂ ಸತ್ತಿತ್ತು ಇವಾಗ. ಹಾಗಾಗಿ ಸರ್ವಾನುಮತ ಇಲ್ಲದಿದ್ದರೆ ನಿರಂತರವಾಗಿ ಒಂದು ಘರ್ಷಣೆ ಇರ್ತದೆ, ನಿರಂತರವಾದಂತಹ ಒಂದು ಸಂಘರ್ಷ ಇರ್ತದೆ. ಹಾಗಾಗಿ ಸರ್ವಾನುಮತ ಆದಾಗ ಆಲ್ ಆರ್ ಹ್ಯಾಪಿ. ಅದಕ್ಕೆ ಇವರು ಅರ್ನಾಲ್ಡ್ ಟೈನ್ಬಿ ಹೇಳಿದ್ದ ಮಾತು ಏನಂತ ಹೇಳಿದರೆ, ಜಗತ್ತಿನ ನಾಗರಿಕತೆಯ ತೊಟ್ಟಿಲು ಭಾರತ ಅಂತ. ಇಲ್ಲಿ ತೂಗಿಕೊಂಡೇ ಅಲ್ಲಿ ಬೆಳೆದು, ಇಲ್ಲಿ ಶಿಶುವಾಗಿದ್ದೇ ಅಲ್ಲೆಲ್ಲ ಬೆಳೆದಿತ್ತು. ಇಡೀ ಭಾರತೀಯ ನಾಗರಿಕತೆ ಅನ್ನುವ ತೊಟ್ಟಿಲಲ್ಲೇ ಎಲ್ಲ ಸಂಸ್ಕೃತಿಗಳು ಬೆಳೆದಿದ್ದು ಅಂತ ಅರ್ನಾಲ್ಡ್ ಟೈನ್ಬಿ ಒಂದು ಮಾತು ಹೇಳಿದ್ದಾನೆ. ದಿಸ್ ಈಸ್ ದಿ ರೀಸನ್.